ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ. ವರಗಳನ್ನು ನೀಡುವ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಈ ಸಲ ವರಮಹಾಲಕ್ಷ್ಮಿ 2 ವಿಶೇಷತೆಗಳನ್ನು ಹೊಂದಿ ಬರ್ತಾ ಇದೆ. ಒಂದು ಶ್ರಾವಣ ಪೌರ್ಣಮಿ. ಶ್ರಾವಣ ಪೌರ್ಣಮಿ ಎಂದೇ ವರಮಹಾಲಕ್ಷ್ಮಿ ಬಂದಿದೆ. ಇನ್ನೊಂದು ಆ ದಿನ ನಕ್ಷತ್ರ ಶ್ರವಣ ನಕ್ಷತ್ರ ಬಂದಿದೆ. ಲಕ್ಷ್ಮೀ ಅಮ್ಮನವರ ಪತಿಯಾದ ಶ್ರೀಮನ್ನಾರಾಯಣನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ. ಶ್ರಾವಣ ಪೌರ್ಣಮಿ ಮತ್ತು ಶ್ರವಣ ನಕ್ಷತ್ರ ಎರಡೂ ಇರುವ ದಿನ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದು ಬಹಳ ಶುಭ ದಿನ, ಬಹಳ ವಿಶೇಷತೆ. ಈ ದಿನ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಖಂಡಿತ ನೀವು ಕೋರಿದ ಕೋರಿಕೆಗಳು ನೆರವೇರುತ್ತೆ. ನೀವು ಕೋರಿದ ವರಗಳನ್ನು ಲಕ್ಷ್ಮೀ ಅಮ್ಮನವರು ಕೊಡ್ತಾರೆ. ಇಷ್ಟು ವಿಶೇಷವಾದ ಈ ದಿನದಂದು ನೀವು ಶ್ರದ್ಧಾಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿಕೊಂಡು ನಾನು ಹೇಳುವ ಈ ತಪ್ಪುಗಳನ್ನು ಖಂಡಿತ ಮಾಡಬೇಡಿ. ಈ ರೀತಿ ತಪ್ಪುಗಳನ್ನು ನೀವು ಮಾಡಿದರೆ ಲಕ್ಷ್ಮೀ ಅಮ್ಮನವರು ನಿಮ್ಮ ಮನೆಯಿಂದ ಹೊರಟು ಹೋಗ್ತಾರೆ. ಅಮ್ಮನವರ ಅನುಗ್ರಹ ನಿಮಗೆ ದೊರೆಯೋದಿಲ್ಲ. ನಿಮ್ಮ ಪೂಜಾ ಫಲ ಕೂಡ ಪೂರ್ತಿ ದೊರೆಯೋದಿಲ್ಲ. ಆದ್ದರಿಂದ ನಾನೀಗ ಹೇಳುವಂತಹ ಈ ತಪ್ಪುಗಳನ್ನು ಖಂಡಿತ ವರಮಹಾಲಕ್ಷ್ಮಿ ವ್ರತದ ದಿನ ಮಾಡಬೇಡಿ. ಈಗಾಗಲೇ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತೀರ. ಇಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ಇಷ್ಟು ಕಷ್ಟಪಟ್ಟು ಪೂಜೆ ಮಾಡಿದ್ದು ವೇಸ್ಟ್ ಆಗುತ್ತೆ. ಏನಪ್ಪ ಆ ತಪ್ಪುಗಳು ಅಂದರೆ, ನೀವು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ರಾತ್ರಿ ಬಹಳ ಹೊತ್ತಿನವರೆಗೂ ಎದ್ದಿರ್ತೀರ. ಯಾಕೆಂದರೆ ಸಿದ್ಧತೆಗಳನ್ನು ಮಾಡ್ಕೊತಾ ಇರ್ತೀರ. ಅದಾದಮೇಲೆ ಬೆಳಗಿನ ಜಾವನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಬೇಗ ಎದ್ದು ಪೂಜೆಯನ್ನು ಮಾಡ್ಕೋತೀರ. ನಂತರ ನೀವು ಕರೆದಿರೋ ಮುತ್ತೈದೆಯರಿಗೆ ಮನೆಗೆ ಕರೆದು ವಾಯನ ಕೊಟ್ಟಿರ್ತೀರ, ಅಥವಾ ನಿಮ್ಮನ್ನು ಕರೆದಿರೋರ ಮನೆಗೆ ಹೋಗಿ ವಾಯನವನ್ನು ತೆಗೆದುಕೊಂಡು ಬರ್ತೀರ. ತುಂಬ ಆಯಾಸ ಆಗಿರುತ್ತೆ. ಹಾಗಂತ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಲಗಬಾರ್ದು. ಮಲಗೋದು ಅಂದರೆ ನಾನೇನು ಬೆಡ್ ಮೇಲೆ ಮಲ್ಕೊಳ್ಳಲ್ಲ, ಹಾಗೇ ಕಾಟ್ ಮೇಲೆ ಹಾಗೇ ಸೋಫಾ ಮೇಲೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಷ್ಟೇ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಒಂದು 10 ಮಿನಿಟ್ಸು ಅಂತ ಅನ್ನೋಂಗಿಲ್ಲ, ಆ ಥರ ಮಾಡೋಂಗಿಲ್ಲ. ಹಬ್ಬದ ದಿನ ಪೂಜೆ ಮಾಡಿ ಪೂಜೆ ಆದ ನಂತರ ಮಲಗಬಾರ್ದು. ಅದರಲ್ಲೂ ಮುಸ್ಸಂಜೆ ಹೊತ್ತಿನಲ್ಲಿ ಲಕ್ಷ್ಮೀದೇವಿ ಮನೆಗೆ ಬರುವ ಹೊತ್ತಲ್ಲಿ ಅಸ್ಸಲು ಮಲಗಲೇಬಾರ್ದು. ಪೂಜೆ ಮಾಡಿ ನೀವು ಹೀಗೆಲ್ಲ ಮಲಗಿದ್ರೆ ಪೂಜಾ ಫಲ ಸಿಗಲ್ಲ, ವೇಸ್ಟ್. ಆದ್ದರಿಂದ ಡೇನಲ್ಲಿ ಹಬ್ಬದ ದಿನ ಮಲಗೋಕ್ಕೆ ಹೋಗಬೇಡಿ. ಇನ್ನು 2ನೇ ತಪ್ಪು ಏನಪ್ಪ ಅಂದರೆ, ಕೂದಲಿಗೆ ಬರೀ ಒಂದು ಕ್ಲಿಪ್ ಇಟ್ಕೊಂಡು ಪೂಜೆಯನ್ನು ಮಾಡಬಾರ್ದು. ಲಕ್ಷಣವಾಗಿ ತಲೆ ಬಾಚಿಕೊಂಡು ಜಡೆ ಹಾಕ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಮುಖಕ್ಕೆ ಅರಿಶಿನವನ್ನು ಹಚ್ಕೊಂಡು ಕುಂಕುಮ ಇಟ್ಕೊಂಡು ಕೈ ಕಾಲುಗಳಿಗೆ ಅರಿಶಿನವನ್ನು ಹಚ್ಕೊಂಡು ಲಕ್ಷಣವಾಗಿ ರೆಡಿಯಾಗಿ ಸೀರೆಯನ್ನು ಉಟ್ಕೊಂಡೇ ಪೂಜೆಯನ್ನು ಮಾಡಬೇಕು. ನೀವು ಸೀರೆ ಉಟ್ಕೊಳ್ದಿರ ನೈಟಿ ಹಾಕ್ಕೊಂಡು ಅಥವಾ ಇನ್ಯಾವುದೋ ಡ್ರೆಸ್ ಹಾಕ್ಕೊಂಡು ಖಂಡಿತ ಪೂಜೆ ಮಾಡ್ಕೋಬೇಡಿ. ನಂತರ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೆಣ್ಣು ಮಕ್ಕಳು ಖಂಡಿತ ಕಣ್ಣೀರು ಹಾಕಬೇಡಿ. ಹೆಣ್ಣುಮಕ್ಕಳು ಕಣ್ಣೀರು ಹಾಕಿದ್ರೆ ಲಕ್ಷ್ಮಿ ಮನೆಯಲ್ಲಿ ಇರಲ್ಲ, ಲಕ್ಷ್ಮಿ ಅನುಗ್ರಹ ನಿಮಗೆ ದೊರೆಯಲ್ಲ. ಶುಕ್ರವಾರ ಮಂಗಳವಾರ ಮುಸ್ಸಂಜೆ ಹೊತ್ತಿನಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೇ ಕಣ್ಣೀರು ಒರೆಸು, ಅಳಬೇಡ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೆಣ್ಮಕ್ಳು ಕಣ್ಣೀರು ಹಾಕ್ಕೊಂಡ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರಲ್ಲ, ಲಕ್ಷ್ಮಿ ನಿಮ್ಮ ಮನೇಲಿ ಸ್ಥಿರವಾಗಿ ಇರಲ್ಲ. ಆದಷ್ಟು ಆವತ್ತಿನ ದಿನ ಯಾರ ಜೊತೆಯಲ್ಲೂ, ಮನೆಯವ್ರ ಜೊತೆಯಲ್ಲಾಗಲಿ ಆಚೆಯವ್ರ ಜೊತೆ ಆಗಲಿ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಬೇಡಿ. ಲಕ್ಷ್ಮೀ ಅಮ್ಮನವರ ಧ್ಯಾನ ಮಾಡಿ. ಗಂಡಂದ್ರ ಹತ್ರನೂ ಅಸ್ಸಲು ಮಾತಾಡಬೇಡಿ, ಜಗಳ ಇಟ್ಕೋಬೇಡಿ, ಅಳಬೇಡಿ. ನೀವು ಅಷ್ಟೆಲ್ಲ ಮಾಡಿ ನೀವು ಹತ್ತು ಬಿಟ್ಟರೆ ಲಕ್ಷ್ಮೀ ಅಮ್ಮನವರು ನಿಮ್ಮ ಮನೆಯಿಂದ ಹೊರಟೋಗ್ತಾರೆ. ಯಾರ ಜೊತೆನೂ ಜಗಳ ಆಡಬೇಡ್ರಿ, ಒಳ್ಳೆ ಮಾತಾಡಿ. ಆದಷ್ಟು ಲಕ್ಷ್ಮೀ ಅಮ್ಮನವರ ಹಾಡುಗಳನ್ನು ಹೇಳ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ. ದಿನಪೂರ್ತಿ ನಿಮಗೆ ಹೇಳ್ಕೊಳಕ್ಕಾಗಲ್ಲ ಅಂತಂದರೆ ಟಿ ವಿಯಲ್ಲಿ ಹಾಕ್ಕೊಂಡು ಲಕ್ಷ್ಮೀ ಅಮ್ಮನವರ ಅಷ್ಟೋತ್ತರಗಳಾಗಲಿ ಹಾಡುಗಳಾಗಲಿ ಹಾಕ್ಕೊಂಡು ಕೇಳಿಸ್ಕೊತಾ ಇರಿ. ಇನ್ನೊಂದು ಬಹಳ ನೋವಿನ ಸಂಗತಿ ಏನಪ್ಪ ಅಂದರೆ, ವಿಧವೆಯರು ನಿಮ್ಮ ಮನೆಗೆ ವಾಯನಕ್ಕೆ ಬಂದರೆ ಖಂಡಿತ ಬೇಜಾರು ಮಾಡ್ಕೋಬೇಡಿ. ನಾವು ಏನೋ ಹಬ್ಬ ಮಾಡ್ಕೋತಾ ಇದ್ದರೆ ಇವರೊಬ್ಬರು ಬಂದುಬಿಟ್ರು ಈ ಥರ ಮಾತಾಡಬೇಡಿ. ಅವ್ರು ಕೇಳಿಸೋಂಗೆ ತುಂಬ ನೋವು ಪಡ್ತಾರೆ. ಬೇಜಾರು ಮಾಡ್ಕೋಬೇಡ್ರಿ. ಅವರಿಗೆ ಅರಿಶಿನ ಕುಂಕುಮ ಬಿಟ್ಟು ಹಣ್ಣು ಮತ್ತು ಬ್ಲೌಸ್ ಪೀಸ್ನ ಇಟ್ಟು ತಾಂಬೂಲವನ್ನು ಕೊಟ್ಟು ಅವರ ಆಶೀರ್ವಾದನೂ ಪಡ್ಕೊಳ್ಳಿ. ಯಾರೂ ವಿಧವೆತನೆಯನ್ನು ತಾವಾಗಿ ಬಯಸಿ ತಂದಿಟ್ಕೊಳ್ಳಲ್ಲ. ಎಲ್ಲರೂ ತಮ್ಮ ಗಂಡ ಆರೋಗ್ಯವಾಗಿ ಐಶ್ವರ್ಯವಂತರಾಗಿ 100 ವರ್ಷ ಬಾಳಲಿ, ನಾನು ಅರಿಶಿನ ಕುಂಕುಮ ಹೂಗಳಿಂದ 100 ವರ್ಷ ಸುಮಂಗಲಿಯಾಗಿ ಬಾಳಬೇಕು ಅಂತಲೇ ಕೋರ್ಕೋತಾರೆ. ಅದು ದೈವೇಚ್ಛೆ, ಕರ್ಮಫಲ.
ಆದ್ದರಿಂದ ಅವ್ರ ಅಡ್ಡ ಬಂದರೆ, ಅವ್ರ ಮನೆಗೆ ಬಂದರೆ ಖಂಡಿತ ನೀವು ಬೇಜಾರು ಮಾಡ್ಕೋಬೇಡಿ. ಇದನ್ನು ಮಾಡಿದ್ರೆ ಖಂಡಿತ ಲಕ್ಷ್ಮೀ ಅಮ್ಮನವರ ಅನುಗ್ರಹ ನಿಮಗೆ ಸಿಗಲ್ಲ. ನಂತರ ಹೆಚ್ಚು ಹೆಚ್ಚು ಹೂಗಳನ್ನಿಟ್ಟು ಹೆಚ್ಚು ಡೆಕೋರೇಷನ್ ಮಾಡಿಕೊಂಡು ನೀವೇನಾದರೂ ಪೂಜೆ ಮಾಡ್ಕೊಂಡಿದ್ರೆ ಖಂಡಿತ ಲಕ್ಷ್ಮೀ ಅಮ್ಮನವರ ಅನುಗ್ರಹ ನಿಮಗೆ ದೊರೆಯುತ್ತೆ. ಆದರೆ ಯಾರಾದರೂ ಬಡವರು ಕಡಿಮೆ ಹೂವು ಹಾಕಿ ಕಡಿಮೆ ಡೆಕೋರೇಷನ್ ಮಾಡಿಕೊಂಡು ಅವರೇನಾದರೂ ಪೂಜೆಯನ್ನು ಮಾಡ್ಕೊಂಡಿದ್ರೆ ಖಂಡಿತ ಅವ್ರ ಬಗ್ಗೆ ಏನೂ ಕೀಳಾಗಿ ಮಾತಾಡಬೇಡಿ, ನಾವೇ ಜೋರಾಗಿ ಮಾಡಿದ್ದೀವಿ ಅಂತ ಮಾತಾಡಬೇಡಿ. ಅವರವರ ಅಂತಸ್ತಿಗೆ ತಕ್ಕಂತೆ ಅವರವರು ಪೂಜೆ ಮಾಡ್ಕೊಂಡಿರ್ತಾರೆ. ಲಕ್ಷ್ಮೀ ಅಮ್ಮನವರಿಗೆ 2 ಬಾಳೆಹಣ್ಣಿಟ್ಟು 2 ಹೂವು ಇಟ್ಟು ಹಾಲು ನೈವೇದ್ಯ ಇಟ್ಟು ತುಪ್ಪದ ದೀಪ ಹಚ್ಚಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ರು ಲಕ್ಷ್ಮೀ ಅಮ್ಮನವರು ಪ್ರಸನ್ನರಾಗಿ ಅವರ ಅನುಗ್ರಹ ದೊರೆಯುತ್ತೆ. ಅದಕ್ಕೆ ಹಬ್ಬ ನಾವು ಹಾಗೆ ಮಾಡಿದ್ವಿ ಇನ್ನೊಬ್ರು ಹೀಗೆ ಮಾಡಿದ್ದಾರೆ ಅನ್ನೋ ಅಂಥ ವಿಮರ್ಶೆಯನ್ನು ಖಂಡಿತ ಮಾಡಬೇಡಿ. ಹೆಣ್ಮಕ್ಳು ನೈಟಿ ಹಾಕ್ಕೊಂಡು ಖಂಡಿತ ಪೂಜೆ ಮಾಡ್ಕೋಬೇಡಿ. ನಂತರ ಅಮ್ಮನವರ ಮುಂದೆ ಇಟ್ಟಿರುವಂತಹ ನೈವೇದ್ಯಗಳನ್ನು ಮನೆ ಮಂದಿಯೆಲ್ಲ ಸ್ವಲ್ಪ ತಗೊಳ್ಳಿ. ಇನ್ನೂ ವಾಯನಕ್ಕೆ ಬಂದಿರುವಂತಹ ಹೆಣ್ಮಕ್ಳಿಗೂ ಕೊಡಿ. ಇನ್ನೂ ಉಳಿದ್ರೆ ಗೋಮಾತೆಗೆ ತಿನ್ನಿಸ್ರಿ. ಖಂಡಿತ ಆ ಪ್ರಸಾದವನ್ನು ವೇಸ್ಟ್ ಮಾಡಬೇಡಿ. ಅಥವಾ ಅದನ್ನು ಮಾರನೇ ದಿನದವರೆಗೂ ಇಟ್ಟು ಅದನ್ನು ಕೆಟ್ಟೋದ ಮೇಲೆ ಬಿಸಾಡಬೇಡ್ರಿ. ನಂತರ ವರಮಹಾಲಕ್ಷ್ಮಿ ಹಬ್ಬದ ದಿನ ಆದಷ್ಟು ಬಾಗಿಲು ಮುಚ್ಕೊಂಡು ಎಲ್ಲಿಗಾದರೂ ಹೋಗಿಬಿಡಬೇಡಿ. ಅದರಲ್ಲೂ ಮುಸ್ಸಂಜೆ ಹೊತ್ತಿನಲ್ಲಿ ನೀವು ಬಾಗಿಲನ್ನು ಹಾಕ್ಕೊಂಡು ಎಲ್ಲೂ ಹೋಗಬಾರ್ದು, ಬಾಗಿಲನ್ನು ತೆಗೆದಿರಬೇಕು. ನಿಮ್ಮ ಲಕ್ಷ್ಮೀ ಅಷ್ಟೋತ್ತರಗಳಾಗಲಿ ಅಥವಾ ಲಕ್ಷ್ಮೀ ಅಮ್ಮನವರ ಹಾಡುಗಳನ್ನು ಹೇಳಿ. ನೀವು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಟಿ ವಿಯಲ್ಲಾದರೂ ಹಾಕಿ. ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ದೊಡ್ಡವರು ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಹೇಳಿರುವಂತಹ ತಪ್ಪುಗಳನ್ನು ಖಂಡಿತ ಮಾಡಬೇಡಿ. ಇವೆಲ್ಲ ಮಾಡಿದ್ರೆ ವರಮಹಾಲಕ್ಷ್ಮಿ ವ್ರತವನ್ನು ನೀವು ಮಾಡಿಕೊಂಡ್ರೆ ಖಂಡಿತ ಲಕ್ಷ್ಮೀ ಅಮ್ಮನವರ ಕೃಪಾ ಕಟಾಕ್ಷ ನಿಮಗೆ ದೊರೆಯುತ್ತೆ. ಆರೋಗ್ಯ, ಐಶ್ವರ್ಯ, ಸಿರಿ ಸಂಪತ್ತು, ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಇನ್ನೂ ಫಾಲೋ ಮಾಡೋ ಅಂತಾರ ನಿಮ್ಮ ಅಕ್ಕ, ತಂಗಿ, ನಿಮ್ಮ ಫ್ರೆಂಡ್ಸು, ಕೊಲೀಗ್ಸು ಅಥವಾ ರಿಲೇಷನ್ಸು ಯಾರಿಗಾದರೂ ಶೇರ್ ಮಾಡಿ, ಅವ್ರಿಗೆ ಅನುಕೂಲ ಆಗುತ್ತೆ.